ನಮ್ಮ ಪ್ರಶ್ನೆ, ಮೊನ್ನೆ ರೇವಣ್ಣವ್ರನ್ನ SIT ಕಸ್ಟಡಿಗೆ ತಗೊಂಡ್ಮೇಲೆ ಕೇಸ್ ರಿಜಿಸ್ಟರ್ ಆಗಕ್ಕೆ ಮುಂಚೆನೆ ನ್ಯಾಷನಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂತ ಮಾಹಿತಿ ಬರಬೇಕು ಅಂದ್ರೆ ಇದರ ರೂವಾರಿ ಯಾರು? ಎರಡನೇದು, ಮೊನ್ನೆ SIT ಅವರು ನಾವು ನಿಮ್ಮ ಮೀಡಿಯಾದಲ್ಲಿ ನೋಡಿದಾಗೆ ರೇವಣ್ಣರವರ ಆಪ್ತ ಆಗಿದ್ದಂತ ರಾಜಗೋಪಾಲ್ ರವರ ತೋಟದಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ಬಂತು. ಹಾಗಿದ್ರೆ ಆ ತೋಟದಲ್ಲಿರ್ತಕ್ಕಂಥ ಅಲ್ಲವರಿದ್ದಂತ ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ಆಚೆ ಬಂದಿಲ್ಲ? ಇಲ್ಲಿವರೆಗೂ ಅದನ್ನ ಯಾಕೆ ಒಂದು ಮೀಡಿಯಾದಲ್ಲೂ ಕೂಡ ಬರ್ಲಿಕ್ಕೆ ಬಿಟ್ಟಿಲ್ಲ? ನಾ ಹೇಳ್ತೀನಿ, ನನಗಿರುವಂತ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹುಣಸೂರ್ನ ಕರಿಗೌಡ ಸ್ಟ್ರೀಟ್ ನಲ್ಲಿ ಪವಿತ್ರ ಹರೀಶ್ ರವರ ಮನೆಯಿಂದ ಪೊಲೀಸ್ನವರು ಆ ಏನು ಕಿಡ್ನಾಪ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಪವಿತ್ರ ಹರೀಶ್ ಅಂತ ಹೇಳಿ ಕರಿಗೌಡ ಸ್ಟ್ರೀಟ್ ನಲ್ಲಿ ಈ ಅಮ್ಮ ಅವರ ಸಂಬಂಧಿ, ಅವ್ರ ಮನೇಲಿ ಇದ್ದಂತವ್ರನ್ನ ಕರ್ಕೊಂಡು ಬಂದಿದ್ದಾರೆ. ತೆಗಿರಿ ದಾಖಲಾತಿಗಳನ್ನ. ಅವ್ರು ಕರ್ಕೊಂಡು ಬಂದ್ರಲ್ಲ, ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಯಾರ್ಯಾರು ಕರ್ಕೊಂಡು ಹೋಗಿದ್ರು, ಆ ಫೋನು ಟವರ್ ಆ ಮನೆ ತನಕ ಯಾವ ಅಧಿಕಾರಿಗಳದಿತ್ತು, ಅಲ್ಲಿಂದ ಫೋನ್ ಮಾಡಿದವ್ರು ಯಾರು, ಎಲ್ಲ ಮಾಹಿತಿನೂ ಹೊರಗಡೆ ಬರ್ಲಿ ಅಂದ್ರೆ SITಗೆ ಕೊಟ್ಟಿರ್ತಕ್ಕಂಥದ್ದನ್ನ ಸ್ವಾಗತ ಮಾಡ್ತಾ ಇದ್ವಿ. ಆದ್ರೆ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಕೆಲವು ಕಾಂಗ್ರೆಸ್ನವರ ಮಾತಿನ ಮೇಲೆ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆಕ್ಟ್ ಅಲ್ಲಿ ಏನಿದೆ, 376 ಅಲ್ಲಿ ಅರೆಸ್ಟ್ ಆದ ತಕ್ಷಣ ಅಥವಾ ಅಪಹರಣದಲ್ಲಿ ಆದಂತವ್ರನ್ನ ಇಮಿಡಿಯೇಟ್ ನ್ಯಾಯಾಂಗದ ಮುಂದೆ ಹಾಜರುಪಡಿಸಬೇಕು. 164 ಸ್ಟೇಟ್ಮೆಂಟ್ ಹಾಕಬೇಕು. ಎಲ್ಲಿ ಕರ್ಕೊಂಡು ಹೋದ್ರಿ ಅವ್ರನ್ನ? ಇದೆಲ್ಲವೂ ಕೂಡ ನಮಗೆ ಆತಂಕ ಇದೆ. ಆ ಕಾರಣದಿಂದ ನಮ್ಮ ಪಕ್ಷದ ನಾಯಕರುಗಳನ್ನ ಈ ಒಂದು SITಯ ಕೆಲವು ಅಧಿಕಾರಿಗಳನ್ನ ಇಟ್ಕೊಂಡು ಎದುರಿಸುವಂತಹ ಸಂಚಲನ ಮಾಡ್ತಾ ಇದ್ದೀರಿ. ಆ ಕಾರಣದಿಂದ ಕೂಡಲೇ ಈ ರಾಜ್ಯದ ಮುಖ್ಯ ನ್ಯಾಯಾಧೀಶರು ಮಧ್ಯಪ್ರವೇಶಿಸಿ ಈ ತನಿಖೆಯನ್ನ ಒಬ್ಬ ದಕ್ಷ ಪ್ರಾಮಾಣಿಕ ನ್ಯಾಯಾಧೀಶರಿಂದ ತನಿಖೆಯನ್ನ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇದು ದುರುದ್ದೇಶ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಿಮ್ಮ ನಾವು ಮೀಡಿಯಾದಲ್ಲಿ ನೋಡಿದ ಹಾಗೆ ಅವರು ರಾಜಗೋಪಾಲ್ ತೋಟದಲ್ಲಿ ನೀವೇನು ಹೇಳಿದ್ರು ರೆಸ್ಕ್ಯೂ ಮಾಡಿದ್ರು ಅಂತ ಮಾಡಿಲ್ಲ. ಮಾಡಿದ್ರೆ ಇವತ್ತೇ ನಾನು ಸಾರ್ವಜನಿಕ ನಿವೃತ್ತಿ ಆಯ್ತೀನಿ. ಕ್ಲಿಪ್ಪಿಂಗ್ ಕೊಡಕ್ಕೆ ಹೇಳಿ. ಅಲ್ಲಿ ಮಾಡಿದ್ರೆ ರೈಟ್ ನಾವು JDS ಪಕ್ಷಕ್ಕೆ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ, ರಾಜಕೀಯ ಜೀವನದಿಂದ ನಿವೃತ್ತಿ ಆಯ್ತು.